ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಆರೋಗ್ಯಕರವಾದಂತಹ ಪೇರೂನ ಬಳಸಿ ಬ್ರೆಡ್ನ ಬಳಸಿಬಿಟ್ಟು ಯಾವ ರೀತಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಿದ್ದೀನಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ, 3 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ನೀವು ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು 3 ಮೆಣಸಿಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಮತ್ತು ಪೇರು ಅಂದರೆ ಜಾಪಳಕಾಯಿ ಕೂಡ ಅಂತೀವಲ್ವ, ಪೇರು ಒಳಗಿರೋ ಬೀಜನ ತೆಗೆದುಬಿಟ್ಟು ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಕಲರ್ ಚೇಂಜ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ಫೈನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮ್ಮ ಪೇಸ್ಟ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನೊಂದು ಬಟ್ಲಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಕಲರ್ ಏನು ಚೇಂಜ್ ಆಗಿಲ್ಲ. ಇದಕ್ಕೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾನು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಚೆನ್ನಾಗಿ ತುರ್ಕೊಂಡು ತೊಗೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಬೇಡಿ, ಸ್ಮ್ಯಾಶ್ ಮಾಡಿಕೊಂಡ್ರೆ ಹಾಗೆ ಗಂಟು ಉಳಿಯುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಚಿಕ್ಕದಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕೊಂಡ್ಮೇಲೆ ಕೊತ್ತಂಬರಿ ಕೂಡ ನಾನು ಕಟ್ ಮಾಡಿರೋಂಥ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ನಾವು ಪೇರು ಪೇಸ್ಟ್ ಮಾಡಿರಬೇಕಾದ್ರೆ ಅದರಲ್ಲಿ ಕೂಡ ನಾವು ಹಾಕ್ಕೊಂಡಿರ್ತೀವಿ. ಮತ್ತು ಚೀಸಲ್ಲಿ ಕೂಡ ಉಪ್ಪಿನಂಶ ಇರುತ್ತೆ. ಚೀಸಿನ ಕ್ಯೂಬ್ಸ್ ಬರುತ್ತಲ್ಲ ಅಂಥದ್ದು ತೊಗೊಂಡು ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನನ್ನ ಕಡೆ ಖಾಲಿಯಾಗಿತ್ತು. ಈ ಥರ ಇರೋ ಚೀಸಿಂದ ನಾನು ಫೈನಾಗಿ ಹೆರ್ಚ್ಕೊಂಡ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ಚೀಸ್ ಸರಿಯಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಪೇರು ಪೇಸ್ಟ್ನ ಹಾಕೋತಾ ಇದ್ದೀನಿ. ನಿಮ್ಮ ಕಡೆ ಏನಂತಾರೆ ಪೇರು ಮತ್ತು ಜಾಪಳಕ್ಕೆ ಏನಂತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ಇವಾಗ ಸರಿಯಾಗಿ ನಾನು 3 ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಪೈಸಿ ಆಗಬೇಕಂದ್ರೆ ಮೆಣಸಿನ್ಕಾಯಿ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ನಾನು ಮಿಲ್ಕ್ ಬ್ರೆಡ್ ಅಂತ ಸಿಗುತ್ತೆ ನಮ್ಮ ಕಡೆ, ಅದಕ್ಕೆ ಮತ್ತು ಸ್ಪೆಷಲ್ ಬ್ರೆಡ್ ಕೂಡ ಅಂತಾರೆ. ನಿಮ್ಮ ಕಡೆ ಯಾವ ಬ್ರೆಡ್ ಅಂತಾರಂತೆ ತಿಳಿಸಿ. ಆ ಥರ ಬ್ರೆಡ್ನ ತೊಗೊಂಡ್ಬಿಟ್ಟು ಚಿಕ್ಕ ಕಪ್ಪಲ್ಲಿ ಈ ಥರ ರೌಂಡಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ದೊಡ್ಡದು ಬಟ್ಲಿದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಎರಡೂ ತೋರಿಸ್ತೀನಿ ಫ್ರೆಂಡ್ಸ್. ಚಿಕ್ಕ ಕಪ್ಪಲ್ಲಿ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ನಾನು ದೊಡ್ಡ ಕಪ್ಪಲ್ಲಿ ಕೂಡ ಕಟ್ ಮಾಡಿ ತೋರಿಸ್ತಿದ್ದೀನಿ. ಇದು ಏನು ಎಕ್ಸ್ಟ್ರಾ ಇರುತ್ತಲ್ವ ಅದೇನು ಹಾಳಾಗೋದಿಲ್ಲ, ಅದ್ರ ಕೂಡ ರೆಸಿಪಿ ನಾವು ಮಾಡ್ಬೋದು. ನಿಮ್ಗೆ ಅದ್ರದ್ದು ರೆಸಿಪಿ ಬೇಕಂದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮುಂದಿನ ವೀಡಿಯೋಗಳಲ್ಲಿ ಮಾಡ್ತೀನಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಪೇರು ಅಂತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಶುಗರ್ ಇರೋರು ಈ ಥರ ಸ್ನ್ಯಾಕ್ಸಲ್ಲಿ ಮಾಡ್ಕೊಂಡು ತಿನ್ನೋಬೇಕು. ಡೈಲಿ ಒಂದು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಆವಾಗ ನಾವು ಪೇರು ಈ ಥರ ಸ್ನ್ಯಾಕ್ಸಲ್ಲಿ ಮತ್ತು ಊಟದಲ್ಲಿ ಬಳಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನಾನು ತುಪ್ಪನ ಹಚ್ಕೋತಾ ಇದ್ದೀನಿ. ಬೆಣ್ಣೆ ಕೂಡ ಹಚ್ಕೊಳ್ಬೋದು, ಯಾವ್ದು ಹಚ್ಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಚ್ಕೊಂಡ್ಬಿಟ್ಟು ಇವಾಗ ಹಾಲು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಆ ಸ್ಟಫಿಂಗ್ನ ಈ ಥರ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ಕೊಂಡು ಹಚ್ಕೋತಾ ಇದ್ದೀನಿ. ತುಂಬ ಜಾಸ್ತಿನೂ ಹಚ್ಕೊಳ್ಬೇಡಿ, ಕಮ್ಮಿನೂ ಕೂಡ ಹಚ್ಕೊಳ್ಬೇಡಿ, ನೋಡ್ಕೊಂಡ್ಬಿಟ್ಟು ಹಚ್ಕೊಳ್ಳಿ. ಜಾಸ್ತಿ ಹಚ್ಕೊಂಡ್ರೆ ಸ್ಟಫ್ ಮಾಡ್ಕೊಳ್ಬೇಕಾದ್ರೆ ಹೊರಗಡೆ ಬರುತ್ತೆ, ನೋಡ್ಕೊಂಡ್ಬಿಟ್ಟು ಹಚ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ನಮ್ಮಮ್ಮ ಯಾವಾಗಲೂ ನಮಗೆ ನೆಗಡಿ ಅದು ಆಗಿತ್ತಂದರೆ ಈ ಥರ ಪೇರುನ ನೈಟಲ್ಲಿ ಮಲ್ಕೋಬೇಕಾದ್ರೆ ಒಂದನ್ನು ಕೊಟ್ಟು ತಿನ್ನಿಸಿ ಮಲಗಿಸ್ತಾ ಇದ್ರು. ಬೆಳಿಗ್ಗೆ ಏಳೋಷ್ಟರಲ್ಲಿ ನಮ್ಮ ನೆಗಡಿ ಎಲ್ಲ ಮಾಯವಾಗ್ತಿತ್ತು. ನಾವು ಏನು ಜಾಸ್ತಿ ಮೆಡಿಷನ್ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಮುಂದೆ ನನ್ನ ಮಕ್ಕಳಿಗೆ ಕೂಡ ನಾನು ಹಾಗೆ ಮಾಡೋದು. ಆದಷ್ಟು ಮೆಡಿಷನ್ನ ಅವಾಯ್ಡ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಕ್ಕಳಿಗೆ ನೆಗಡಿ ಬಂದರೆ ಸೀಸನ್ ಇತ್ತಂದರೆ ಸಿಗ್ತಾ ಇತ್ತಂದರೆ ಮಾರ್ಕೆಟಲ್ಲಿ ನಾನು ತಂದುಬಿಟ್ಟು ನೈಟಲ್ಲಿ ಮಲಗಬೇಕಾದ್ರೆ ಒಂದು ಕೊಟ್ಟುಬಿಟ್ಟು ತಿನ್ನಿಸಿ ಮಲಗಿಸ್ತೀನಿ ಫ್ರೆಂಡ್ಸ್. ಬೆಳಿಗ್ಗೆ ಏಳೋಷ್ಟರಲ್ಲಿ ನಮ್ಮ ನೆಗಡಿ ಎಲ್ಲ ಮಾಯವಾಗಿರುತ್ತೆ. ಇವಾಗ ಇನ್ನೊಂದು ಬ್ರೆಡ್ಗೆ ನಾನು ತುಪ್ಪನ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಬಂದರೆ ಅದನ್ನು ತಕ್ಕೊಳ್ಳಿ. ಇವಾಗ ಗ್ಯಾಸ್ನ ಹಚ್ಚಿಬಿಟ್ಟು ಒಂದು ಹಂಚನ್ನ ಇಟ್ಕೊಂಡು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಇವಾಗ ಏನೋ ಸ್ಟಫ್ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಇವಾಗ ಇನ್ನೊಂದು ಕೂಡ ತುಪ್ಪ ಹಾಕ್ಕೊಂಡು ಇದೇ ಥರ ನಾನು ಮಾಡಿಕೊಂಡು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ನಮ್ಮ ಬ್ರೆಡ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡ್ತಿದ್ರೆ ಇವಾಗಲೇ ತಿನ್ಬೇಕು ಅನಿಸ್ತಿದೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಇವಾಗ ಇದನ್ನು ಕೂಡ ನಾನು ತಕ್ಕೋತಾ ಇದ್ದೀನಿ. ಇವಾಗ ಇದು ನೋಡಿ ನಮ್ಮದು ಇವಾಗ ಚಾಕುನ ತೊಗೊಂಡು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಶಾರ್ಪ್ ಆಗಿರೋ ಚಾಕುನ ತೊಗೊಂಡು ಕಟ್ ಮಾಡ್ಕೊಳ್ಳಿ, ಯಾಕೆ ಇಲ್ಲಾಂದರೆ ಸ್ಟಫಿಂಗ್ ಹೊರಗಡೆ ಬರುತ್ತೆ, ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಕೂಡ ಕಟ್ ಮಾಡ್ಕೊಂಡು ತೋರಿಸ್ತಿದ್ದೀನಿ ಫ್ರೆಂಡ್.
ಈ ಥರ ಕಟ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಇವಾಗ ಇದಕ್ಕೆ ನಾನು ಟೊಮೊಟೊ ಸಾಸ್ನ ಹಚ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಚ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಚ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನು ಹೀಗೆ ಮಾಡಿಕೊಡೋದು ಮನೆಯಲ್ಲಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಈ ಥರ ಹಚ್ಚಿಬಿಟ್ಟು ಪ್ಲೇನ್ ಸೇವ್ ಬರುತ್ತಲ್ವ, ಆ ಸೇವ್ಗೆ ಡಿಪ್ ಮಾಡಿ ಈ ಥರ ಡಿಪ್ ಮಾಡಿಕೊಂಡು ಎಲ್ಲ ಕಡೆ ಹಚ್ಕೊಳ್ಳಿ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಕಿಪ್ ಮಾಡದೆ ಇದನ್ನು ಫಾಲೋ ಮಾಡಿ ಫ್ರೆಂಡ್. ಇವಾಗ ಇನ್ನೊಂದಕ್ಕೂ ಕೂಡ ನಾನು ಸಾಸ್ನ ಹಚ್ಕೊಂಡ್ಬಿಟ್ಟು ನಾನು ಈ ಥರ ಡಿಪ್ ಮಾಡ್ಕೊತಾ ಇದ್ದೀನಿ ನೋಡಿ ಶೇವ್ನಲ್ಲಿ. ಎಲ್ಲಿ ಸಾಸ್ ಹಚ್ಚಿರ್ತೀವಿ ಅಲ್ಲಿ ಮಾತ್ರ ಡಿಪ್ ಮಾಡಿಕೊಂಡು ಹಚ್ಕೊಳ್ಳಿ. ವಾವ್, ನೋಡಿ ಇವಾಗ ಎಲ್ಲದಕ್ಕೂ ಹಾಗೆ ಮಾಡಿಕೊಂಡು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮದು ಈ ಬ್ರೆಡ್ ಪೇರು ಸ್ನ್ಯಾಕ್ಸ್ ರೆಡಿಯಾಗಿದೆ. ತಿನ್ನೋದಕ್ಕಂತೂ ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ಇವಾಗ ಏನು ಪೇಸ್ಟ್ ಇದೆ ಅಲ್ವಾ, ಇದನ್ನು ನಾವು ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೋದು 2 ರಿಂದ 3 ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.